ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪದೇ ಪದೇ ಚಾಲೆಂಜ್ ಮಾಡಿದ್ದೇನೆ, ಈಗಲೂ ಮಾಡ್ತೇನೆ. ನಾರ್ಮ್ಸ್ ಪ್ರಕಾರ ಅಂತೂ ಎಲ್ಲೂ ಪ್ಲಾಂಟಿಂಗ್ ಆಗಿಲ್ಲ. ಎಲ್ಲ 6 ಅಡಿಗೆ ಪ್ಲಾಂಟಿಂಗ್ ಆಗಿದೆ. ಇದು ಫಿಟ್ಟಿಂಗ್ ಸರಿಯಾಗಿ ಆಗಿಲ್ಲ. ಹಾರ್ಟಿಕಲ್ಚರ್ನವರು ಮ್ಯಾಂಡೇಟೆಡ್ ಏರಿಯಾ, ಅವರ ಮೇಂಟೆನೆನ್ಸ್ ಮಧ್ಯದಲ್ಲಿ ಹೋಗಿ ನೀವು ಗಿಡ ನೆಟ್ಟಿದ್ದೀರಾ. ಸೊ ನೀರು ಹಾಕಿದ್ರೆ ಹಾರ್ಟಿಕಲ್ಚರ್ನವ್ರು ಹಾಕಿರ್ಬೋದು, ಫಾರೆಸ್ಟ್ನವರು ನೀರು ಹಾಕಿರೋದು ಕೂಡ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ನೆಟ್ಟಿರೋದು ಎಲ್ಲ ಹಾರ್ಟಿಕಲ್ಚರ್ ಪ್ರಾಪರ್ಟಿಯಲ್ಲಿ ನೆಟ್ಟಿದ್ದೀರಾ. ಸೊ ಅವರು ಗಿಡ ನೀರು ಹಾಕುವಾಗ ಮಧ್ಯದಲ್ಲಿ ನಿಮ್ ಗಿಡಕ್ಕೆ ನೀರು ಸಿಕ್ಕಿರ್ಬೋದು, ಆಮೇಲೆ ನೀವು ಸಪರೇಟ್ ಆಗಿ ಹಾಕಿರ್ತೀರ ಗೊತ್ತಿಲ್ಲ. ಸೊ ಇದೆಲ್ಲ ಆಗೋಗಿದೆ. ಜನಗಳು ಏನ್ ಹೇಳ್ತಾರೆ, ಇಷ್ಟು ಗಿಡ ಲಕ್ಷಾಂತರ ಗಿಡ ವರ್ಷ ವರ್ಷ ನೆಡ್ತಾರೆ, ಎಲ್ಲೋ ಹೋಗ್ತವೆ, ಇವೆಲ್ಲ ಗೊತ್ತಿಲ್ಲ. ಅದು ಕೂಡ 10 ವರ್ಷದ್ದು 20 ವರ್ಷದ್ದು ಸೇರಿಸಿದ್ರೆ ಲಕ್ಷಗಳು ಮಿಲಿಯನ್ಸ್ ದಾಟುತ್ತೆ. ಈಗ ಎಲ್ಲಿದಾವೆ ಹಾಗಾದ್ರೆ ಆ ಗಿಡಗಳು ಅಂತ ಹುಡುಕಿದ್ರೆ ಯಾರು ಉತ್ತರ ಕೊಡ್ತಾರೆ ಅದು ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಈ ರೀತಿ ನಡೆದು ಬಂದಿದೆ. ಅದ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ನಾವು ಇಲ್ಲಿ ಸೇರಿಲ್ಲ. ಅದದ್ದು ನಾನು ವೋಟ್ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ. ಆದ್ರೆ ನಂದು ಸ್ವಭಾವ ಹೇಳ್ಬಿಟ್ಟು ಅಲ್ಲಿಗೆ ಬಿಡಕ್ ಆಗೋದಿಲ್ಲ. ಸುಮ್ಮನೆ ಮಾತು ಚಪ್ಪಲಕ್ಕೋಸ್ಕರ ಮಾತಾಡ್ಬಿಟ್ಟು ಸಾಲ್ವ್ ಮಾಡದೆ ಇರೋದಕ್ಕೆ ಆಗೋದಿಲ್ಲ. ಸೊ ನಾವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದಕ್ಕೋಸ್ಕರ ಇವತ್ತು ಇಲ್ಲಿ ಸೇರಿದ್ದೇವೆ ನಾವು. ಸೊ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ವರ್ಷ ನೆಡುವಂತ ಗಿಡ ನಿಜವಾಗಿ ನೆಡುವಂತೆ ಆಗ್ತದೆ. ಸುಮ್ಮನೆ ಪೇಪರ್ ಅಲ್ಲಿ ನೆಟ್ಟಿದೀವಿ ಅಂತ ಲೆಕ್ಕ ತೋರಿಸೋ ಹಾಗೆ ಆಗಬಾರದು. ಮತ್ತೆ ಸರಿಯಾಗಿ ಗುಂಡಿ ತೋಡದೆ ನೆಡೋದಾಗ್ಲಿ, ಆಮೇಲೆ ಒಂದರಿ ಜಾಗದಲ್ಲಿ ಗಿಡ ಮರ ನೆಡೋದಾಗ್ಲಿ, ಈ ತರ ಎಲ್ಲ ತಾವು ಏನ್ ಮಾಡ್ಕೊಂಡು ಬಂದಿದ್ದೀರ ಅದು ಬದಲಾವಣೆ ಆಗಿ ಕರೆಕ್ಟ್ ಆಗಿ ನಿಮ್ಮ ನಾರ್ಮ್ಸ್ ಏನಿದೆ ಅದರ ಪ್ರಕಾರ ಗಿಡ ನೆಡುವಂತ ಕಾರ್ಯಕ್ರಮ ಆಗ್ತದೆ. ಇಲ್ಲಿವರೆಗೂ ಏನಾಗಿದೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಸಮಯ ಕಳೀಲಿಕ್ಕೆ ಇಷ್ಟ ಇಲ್ಲ. ಇನ್ ಮುಂದೆ ಏನಾಗ್ಬೇಕು ಅದು ನಮ್ಮ ಆದ್ಯತೆ. ಅದಕ್ಕೋಸ್ಕರ ಇವತ್ತು ಸೇರಿರೋದು. ಸೊ ಉದ್ದೇಶ ಇಷ್ಟೇ, ಕರೆಕ್ಟ್ ಆಗಿ ಗಿಡ ನೆಡೋದು ಆಗ್ಬೇಕು. ನಿಮ್ಮ ಏನು ನಂಬರ್ಸ್ ಇದೆ ಅಷ್ಟು ನೆಡಬೇಕು. ಆ ಗಿಡದ ಹೈಟ್ ನೀವೇನು ನಾರ್ಮ್ಸ್ ಪ್ರಕಾರ ಹೇಳ್ತೀರಾ 6 ಅಡಿ ಇರ್ಬೇಕು ಅಂತ ಕಂಪಲ್ಸರಿ ಆಗಿ 6 ಅಡಿ ಇರ್ಬೇಕು. ಸ್ಟಾರ್ಟಿಂಗ್ ಡೇಟ್ ಒಂದಿರ್ಬೇಕು, ಮುಗಿಯೋ ಡೇಟ್ ಒಂದಿರ್ಬೇಕು. ಎಲ್ಲಿ ನೆಟ್ಟಿದ್ದೀರಾ ಅನ್ನೋದಕ್ಕೆ ಯಾರಾದ್ರೂ ಪಬ್ಲಿಕ್ ಸಾಕ್ಷಿ ಇರ್ಬೇಕು. ಅಂಡ್ ಪಬ್ಲಿಕ್ ಸಾಕ್ಷಿ ಇದ್ರೆ ನಾಳೆ ಗಿಡಕ್ಕೆ ನೀರ್ ಹಾಕ್ತೀರಾ ಇಲ್ವೋ ಅನ್ನೋದು ಕೂಡ ಪಬ್ಲಿಕ್ ಸ್ವಲ್ಪ ಗಮನ ಇರುತ್ತೆ. ಸೊ ಬೆಂಗಳೂರಲ್ಲಿ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳು ಬೇಕಾದಷ್ಟು ಇದಾವೆ. ಅವರ ಸಹಭಾಗಿತ್ವದಲ್ಲಿ ಇದನ್ನ ಮಾಡಬೇಕು ಅನ್ನೋದು ಉದ್ದೇಶ. ಸೊ ಪಬ್ಲಿಕ್ ಪ್ರೈವೇಟ್ ಪ್ಲಾಂಟಿಂಗ್ ಪಾರ್ಟ್ನರ್ಶಿಪ್, ಸೊ PPP ಅಲ್ಲ, ಇದು PPPP, ಪಬ್ಲಿಕ್ ಪ್ರೈವೇಟ್ ಪ್ಲಾಂಟಿಂಗ್ ಪಾರ್ಟ್ನರ್ಶಿಪ್, 4 P's of P4 ಕ್ಯಾಂಪೇನ್ ಅನ್ನ ನಾವು ಮಾಡಬೇಕು. ಸೊ ಇದನ್ನ ಹೇಗೆ ಮಾಡೋದು, ಹೇಗೆ ನಾವು ಜನಗಳಿಗೆ ಮೆಸೇಜ್ ಕೊಡೋದು, ಜನಗಳಿಂದ ರಿಕ್ವೆಸ್ಟ್ ಅನ್ನ ಹೇಗೆ ತಗೊಳ್ಳೋದು, ಅದನ್ನ ಹೇಗೆ ಫಾಲೋ ಅಪ್ ಮಾಡುವಂತಹದ್ದು, ಮತ್ತೆ ನಿಮ್ಮ ನಾರ್ಮ್ಸ್ ಪ್ರಕಾರವಾಗಿ ಗಿಡ ನೆಡೋದು ಹೇಗೆ ಆಗುವಂತಹದ್ದು. ಸೊ ಇವುಗಳು ಸ್ವಲ್ಪ ಕ್ವಿಕ್ ಆಗಿ ಚರ್ಚೆ ಮಾಡೋದಕ್ಕೆ, ಪಾಯಿಂಟ್ ಬೈ ಪಾಯಿಂಟ್ ಚರ್ಚೆ ಮಾಡೋದಕ್ಕೆ ಇವತ್ತು ಸೇರಿರೋದು. ಗಿಡ ನೆಡೋ ಕಾರ್ಯಕ್ರಮ ಬರೀ ಪೇಪರ್ ಕಾರ್ಯಕ್ರಮ ಆಗಬಾರ್ದು, ಮಕ್ಕಿ ಕಾರ್ಯಕ್ರಮ ಆಗಬಾರ್ದು. ನಿಜವಾಗಿ ಗಿಡ ನೆಡಬೇಕು, ಹಾಗೂ ನೆಟ್ಟ ಗಿಡ ಉಳಿಬೇಕು ಮತ್ತು ಬೆಳಿಬೇಕು, ಮರ ಆಗಬೇಕು. ಬೆಂಗಳೂರಿಗೆ ಇದರಿಂದ ಸುಧಾರಣೆ ಒಳ್ಳೆಯದು. ಹಸಿರು ಕವರ್ ಹೆಚ್ಚಾಗಬೇಕು, ಆರೋಗ್ಯ ಸುಧಾರಣೆ ಆಗಬೇಕು, ಪರಿಸರ ಸುಧಾರಣೆ ಆಗಬೇಕು. ಇಷ್ಟು ಇವತ್ತು ಸೇರಿರುವಂತಹ ಉದ್ದೇಶ. ಇದನ್ನ ಪಾಯಿಂಟ್ ಬೈ ಪಾಯಿಂಟ್ ನಾವು ಡಿಸ್ಕಷನ್ ಮಾಡಿ ಒಂದು ಆಕ್ಷನ್ ಪ್ಲಾನ್ ಹಾಕೊಂಡು ಒಂದು ಡೆಫಿನೆಟ್ ಡೇಟ್ಗೆ ಶುರು ಮಾಡಿ ಒಂದು ಡೇಟ್ ಒಳಗಡೆ ಇದನ್ನ ಮುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು 6 ತಿಂಗಳು ನೆಟ್ರೆ ಎಲ್ಲಿ ನೆಟ್ಟಿದ್ದೀರಾ, ಎಲ್ಲಿ ಬಿಟ್ಟಿದ್ದೀರಾ, ಯಾರು ಲೆಕ್ಕ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವೆಲ್ಲ ಆಕ್ಟಿವಿಟೀಸ್ ಬಿಲೋ ದ ರೇಡಾರ್ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಯಾವ ಇದು ಬೇರೆ ಆಫೀಸರ್ಸ್ ಗಮನಕ್ಕೂ ಬರೋದಿಲ್ಲ, ಬೇರೆ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಇಂಪಾರ್ಟೆಂಟ್ ನೀವು ನೆಟ್ಟಿದೀವಿ ಅಂತ ನೀವೇ ಪೇಪರ್ ಅಲ್ಲಿ ಬರ್ಕೊಳ್ತೀರಾ, ಆಗುತ್ತೆ. ಸೊ ಅಕೌಂಟಬಿಲಿಟಿ ಇಲ್ಲದೆ ಇರೋದು ಅನೇಕ ಸಮಸ್ಯೆಗಳಿಗೆ ಕಾರಣ ಇದೆ.
ಒಂದು ಇದು ಎಂಟೈರ್ GBA ಕಾರ್ಪೊರೇಷನ್ಸ್ ಎಲ್ಲರೂ ಸೇರಿ ಮಾಡಬೇಕು. ನಂಬರ್ 2 ಪಬ್ಲಿಕ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕು. ಸೊ ಇಷ್ಟು ಆದ್ರೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಆಗುತ್ತೆ, ಎಫೆಕ್ಟಿವ್ನೆಸ್ ಆಫ್ ದ ಪ್ರೋಗ್ರಾಮ್ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಆಲೋಚನೆ. ಬೆಟರ್ ಸೊಲ್ಯೂಷನ್ಸ್ ಇದ್ರೆ ಐ ಆಮ್ ಓಪನ್ ಫಾರ್ ಬೆಟರ್ ಸೊಲ್ಯೂಷನ್ಸ್ ಆಲ್ಸೋ. ಸೊ I just submit a couple of things. I just need 2 minutes, sir. So it will be annoying for you now, given the stage where we are now. ಎಲ್ಲವೂ ಟೆಂಡರ್ ಮಾಡಿ 100% ರೆಡಿ ಇಟ್ಕೊಂಡು ಕ್ಯಾಂಡಿಡೇಟ್ಸ್ ರೆಡಿ ಇಟ್ಟಿರೋ ಟೈಮ್ ಸರ್. ಹೌದು. ಸೊ ಈಗ ಸರ್ ನಾವು ಟೆಂಡರ್ ಮಾಡಿದ್ರೆ ಹೈಕೋರ್ಟ್ ಸ್ಟೇ ಕೊಡುತ್ತೆ ಸರ್ ಫಾರ್ ಪ್ಲಾನ್ ರೈಸಿಂಗ್.